ಕ್ಯಾನ್ಸರ್ ಕೇಸಸ್ನ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಮ್ಮ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಗೂ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಇಂದು ಶಿಕಾರಿಪುರದಲ್ಲಿ ನಮ್ಮ 7ನೇ ಕ್ಯಾನ್ಸರ್ ಜಾಗೃತಿ ಜಾಥಾವನ್ನು ಆಯೋಜಿಸಿದ್ದೇವೆ. ಶಿಕಾರಿಪುರದಲ್ಲಿ ಭಾಳ ಒಂದು ವಿಶೇಷವಾದ ಕ್ಯಾನ್ಸರ್ ಮಾಹಿತಿ ಕೇಂದ್ರ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಗೂ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾಳ ಶಿಕಾರಿಪುರದಲ್ಲಿ ಇವತ್ತು ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಅನೇಕ ಇವತ್ತು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ. ಅದನ್ನು ಅರಿಮೂಡಿಸ್ಲಿಕ್ಕೆ ಇವತ್ತು ನಮ್ಮ ಮಂಗಳೂರಿಂದ ಬಂದಿದ್ದಾರೆ ಈ ತಂಡ. ಇದು ಯಶಸ್ವಿ ಆಗಬೇಕು, ಶಿಕಾರಿಪುರ ತಾಲೂಕಿನ ಜನ ಇದನ್ನು ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಶಿಕಾರಿಪುರದ ಪ್ರಮುಖ ಬೀದಿಗಳಲ್ಲಿ ಕ್ಯಾನ್ಸರ್ ಜಾಗೃತ ಅಭಿಯಾನ ಎಂಬ ಜಾಥಾವನ್ನು ಯಶಸ್ವಿಯಾಗಿ ಊರಿನ ಎಲ್ಲ ಮುಖ್ಯ ಅತಿಥಿಗಳ ಸಹಕಾರದಿಂದ ಪೂರ್ಣಗೊಳಿಸಿದ್ದು, ಈ ಒಂದು ಯಶಸ್ಸಿಗೆ ಕಾರಣೀಕರ್ತರಾದಂತಹ ಊರಿನ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ.
ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಕ್ಯಾನ್ಸರ್ ತಡೆಗಟ್ಟುವಿಕೆಯನ್ನು ಯಾವ ರೀತಿ ಮಾಡಬಹುದು, ಹಾಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಕ್ಯಾನ್ಸರ್ ಮೊದಲ ಹಂತದಲ್ಲಿ ಅದರ ಲಕ್ಷಣಗಳನ್ನು ಗುರುತಿಸಿ ನಾವು ಹೇಗೆ ಚಿಕಿತ್ಸೆ ಪಡೀಲಿಕ್ಕೆ ಜನರನ್ನು ಪ್ರೋತ್ಸಾಹಿಸಬಹುದು, ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಾಗಿ ನಾವು ಇಂದು ಶಿಕಾರಿಪುರಕ್ಕೆ ಆಗಮಿಸಿದ್ದೇವೆ. ಕ್ಯಾನ್ಸರ್ ಅಂತಕ್ಕಂಥದ್ದು ಒಂದು ದೊಡ್ಡ ಮಾರಣಾಂತಿಕ ಕಾಯಿಲೆ. ಈ ಕಾಯಿಲೆ ಬಂದ ನಂತರ ಶಿಕ್ಷಣದ ಕೊರತೆ ಅಥವಾ ಮಾಹಿತಿಯ ಕೊರತೆಯಿಂದಾಗಿ ಅನೇಕ ಜನ ಗೌಪ್ಯವಾಗಿ ಮುಚ್ಚಿಟ್ಟು ಅಂತಿಮ ಹಂತಕ್ಕೆ ಬಂದಾಗ ಚಿಕಿತ್ಸೆ ಪಡೀಲಿಕ್ಕೆ ಹೋಗಿ ಮರಣ ಹೊಂದಿದಂಥ ನಿದರ್ಶನಗಳು ಜಾಸ್ತಿ ಹಿಂದಿನ ವರ್ಷಗಳಲ್ಲಿ. ಇತ್ತೀಚಿನ ವರ್ಷಗಳಲ್ಲಿ ವಿಜ್ಞಾನ ಮುಂದುವರೆದಂತೆ, ತಂತ್ರಜ್ಞಾನ ಮುಂದುವರೆದಂತೆ, ಶಿಕ್ಷಣ ಹೆಚ್ಚಾದಂತೆ ಜನರು ಆರಂಭಿಕ ಹಂತದಲ್ಲಿ ಅದನ್ನು ತೋರಿಸ್ಕೊಳ್ಳೋದ್ರಿಂದ ಜೀವ ಹೋಗ್ತಕ್ಕಂಥ ಜೀವವನ್ನು ಉಳಿಸ್ಕೋಬೋದು ಅನ್ನೋ ಉದ್ದೇಶಕ್ಕಾಗಿ ವೈದ್ಯಕೀಯ ಇಲಾಖೆಯಲ್ಲಿ ಅನೇಕ ಆಸ್ಪತ್ರೆನವರು ವಿವಿಧ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ MIO ಆಸ್ಪತ್ರೆ ತೀರ್ಥಹಳ್ಳಿ ಆರ್ಗದ ಹತ್ರ ಇದೆಯಲ್ಲ, ಹಾಸ್ಪಿಟ್ಲನ್ನು ನಾನು ನೋಡಿದ್ದೇನೆ. ಆ ಹಾಸ್ಪಿಟ್ಲಲ್ಲಿ ನನ್ನ ಸ್ನೇಹಿತ ಅವ್ರ ತಾಯಿಗೆ ನಾವು ಆಪರೇಷನ್ ಮಾಡಿಸಿದ್ದೇವೆ. BPL ಕಾರ್ಡ್ ಹೋಲ್ಡರ್ ಆಗಿರೋದ್ರಿಂದ ಅವರಿಗೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಆಗಿರುವ ಬಿಲ್ಲನ್ನು ಏನನ್ನೂ ತಗೊಳ್ದೇನೆ ಆರ್ಗ ಜ್ಞಾನೇಂದ್ರ ಅವರು ಫೋನ್ ಮಾಡಿ ಹೇಳಿದ್ದಕ್ಕೆ ಬರೀ ಅವರಿಗೆ ಇಂಜೆಕ್ಷನ್ ಕಾಸ್ಟನ್ನು ಮಾತ್ರ ತಗೊಂಡು ಕಳಿಸಿದ್ದಾರೆ. ಅವರು ಯಶಸ್ವಿಯಾಗಿದೆ ಶಸ್ತ್ರಚಿಕಿತ್ಸೆ, ತುಂಬ ಚೆನ್ನಾಗಿದ್ದಾರೆ. ಈಗಾಗಲೇ 4 ಸಾರಿ ಕಿಮಿಯೋಥೆರಪಿ ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದಿದ್ದಾರೆ. ನಿಮ್ಮ ಆಸ್ಪತ್ರೆಯ ಫಲಾನುಭವಿ ಯಶಸ್ವಿಯಾಗಿರ್ತಕ್ಕಂಥವರು ನನ್ನ ತಾಲೂಕಿನಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನಿಮ್ಮ ಆಸ್ಪತ್ರೆ ಬಗ್ಗೆ ಒಂದು ಹೆಮ್ಮೆ, ಪ್ರೌಡ್ ಟು ಸೇ. ನಿಮ್ಮ ಹಾಸ್ಪಿಟ್ಲ್ ಚೆನ್ನಾಗಿದೆ. ನೀವೀಗ ಮಾಡಲಿಕ್ಕೆ ಹೊರಟಿರೋದು ಕಾಯಿಲೆ ಬಂದ ನಂತರ ಚಿಕಿತ್ಸೆಗಿಂತ ಇಂಪಾರ್ಟೆಂಟು, ಕಾಯಿಲೆ ಬಾರದೇ ಇರುವ ಹಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ನೀವು ಮುಂಜಾಗ್ರತೆಯಾಗಿ ಅದನ್ನು ಕಂಡುಹಿಡಿದ್ರೆ ಒಳ್ಳೆಯದು, ಅವಾಯ್ಡ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕಾಗಿ ನೀವುಗಳು ಇವತ್ತು ಕೆಲಸ ಮಾಡಲಿಕ್ಕೆ ಬಂದಿದ್ದೀರಿ. ಖಂಡಿತವಾಗಿಯೂ ನಿಮ್ಮನ್ನು ಕಂಡ್ರೆ ತುಂಬ ಹೆಮ್ಮೆ ಅನ್ನಿಸ್ತದೆ, ತುಂಬ ಸಂತೋಷ. ನೀವೇನು ವಿಚಾರವನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀರೋ ನೀವು ಯಾವುದೇ ಮುಜುಗರವಿಲ್ಲದೆ ಈ ನಮ್ಮ ಏನು ಜಾತದ ಸಾಮಗ್ರಿಗಳನ್ನಾಗಲಿ ಅಥವಾ ಅದನ್ನು ಡೋಲ್ ಬಡಿಯುವುದಾಗಲಿ, ಯಾಕೆಂದರೆ ಈಗ ಈ ಕಾಲಘಟ್ಟದಲ್ಲಿ ಒಂದು ಜಾಗೃತಿ ಅದೇ ಜೀವನ. ಹಾಗೆ ನಾವು ಮುಕ್ತವಾಗಿ ಮಾತಾಡಲಿಲ್ಲ ಅಂದರೆ ಅದು ಯಾರಿಗೂ ರೀಚ್ ಆಗೋದಿಲ್ಲ. ನೀವು ಆ ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಕ್ಯಾನ್ಸರ್ನ ಭಾಳ ಹತ್ತಿರದಲ್ಲಿ ನೋಡಿದ್ದೀನಿ, ನನಗೆ ಬೇಕಾದಂತಹ ಕುಟುಂಬದವ್ರ ಜೊತೆಗೆ ನೋಡಿದ್ದೀನಿ. ಮಕ್ಕಳಿಗೂ ಕೂಡ ಕ್ಯಾನ್ಸರ್ ಬರುತ್ತೆ. ಯಾಕೆ ಬರುತ್ತೆ? ಈಗ ಮೇಡಮ್ ತಂಬಾಕು ಆ ಥರದ್ದು ಏನೂ ಇರಲ್ಲ, ತುಂಬ ಕ್ಯಾನ್ಸರ್ಗಳಿದೆ ಅಂತ ಹೇಳಿದ್ರಿ. ಮೇ ಬಿ ಲೈಫ್ ಸ್ಟೈಲ್, ಜೀನ್ ಆಗಿರ್ಬೋದು, ಅಥವಾ ನಾವು ಸೇವಿಸಿದಂತಹ ಮುಖ್ಯವಾಗಿ ಈಗ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯ ಕಾರಣ ತಂಬಾಕು ಅನ್ನೋದಕ್ಕಿಂತಲೂ ಆಹಾರ, ಅಡಲ್ಟ್ರೇಷನ್ ಭಾಳ ಇದೆ.